सबका हाथ गठबंधन के साथ लगा सबको आघात. ಇದು 2023-24ರ ನಿರ್ಮಲಾ ಸೀತಾರಾಮನ್ ರವರ ಬಜೆಟ್. ಉದ್ಯೋಗ, ಶಿಕ್ಷಣ, ಆರೋಗ್ಯ ಈ ದೇಶದ ಜ್ವಲಂತ ಸಮಸ್ಯೆಗಳು. ಆದರೆ ಎಲ್ಲರೂ ಜೈ ಅಂದದ್ದು ಬಿಹಾರ ಮತ್ತು ಆಂಧ್ರ ಪ್ರದೇಶದ ಸರಕಾರಕ್ಕೆ ಅಥವಾ ರಾಜ್ಯದ ಪಾಲಿಗೆ ಮಾತ್ರ. ಬಿಹಾರದ ಮೂಲ ಸೌಕರ್ಯಕ್ಕೆ 59,000 ಕೋಟಿ ರೂಪಾಯಿಯ ಅನುದಾನ, ಆಂಧ್ರ ಪ್ರದೇಶಕ್ಕೆ 15,000 ಕೋಟಿ ರೂಪಾಯಿಯ ಅನುದಾನವನ್ನು ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಮಿಕ್ಕೆಲ್ಲ ರಾಜ್ಯಗಳಿಗೆ ಆಘಾತವಾಗಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ವಿಪಕ್ಷಗಳ 19 ಸಂಸದರಿದ್ದರೂ ಕೂಡ, 5 ಮಂತ್ರಿಗಳಿದ್ದರೂ ಕೂಡ ಕರ್ನಾಟಕಕ್ಕೆ ಚೊಂಬು ಮಾತ್ರ ಗತಿ. ಅದರಲ್ಲೂ ಓರ್ವ ಮಾಜಿ ಪ್ರಧಾನಿಗಳ ಮಗ, ಅತ್ಯಂತ ಪ್ರಭಾವಿ ಮಾಜಿ ಮುಖ್ಯಮಂತ್ರಿ ಮಣ್ಣಿನ ಮಗ ಇದ್ದರೂ ಕೂಡ ಮೊಸಳೆ ಕಣ್ಣೀರಿಗೆ ಮಾತ್ರ ಸೀಮಿತವಾದಂತಹ ಕುಮಾರಣ್ಣ. ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಸಂಸದ ಬೊಮ್ಮಾಯಿಯವರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಇದು ಇವರ ಶೂನ್ಯ ಸಾಧನೆಯನ್ನು ಎತ್ತಿ ಹಿಡಿಯುತ್ತಾ ಇದೆ. ಕರ್ನಾಟಕದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿಯ ಅನುದಾನ ಒದಗಿಸುವುದಾಗಿ ಹಿಂದಿನ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದರು. ಆದರೆ ಈ ಬಜೆಟ್ನಲ್ಲಿ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 5,000 ಕೋಟಿ ಒದಗಿಸುತ್ತಿದೆ. ಇದಕ್ಕೆ ಪೂರಕವಾಗಿ ಹಿಂದುಳಿದ ತಾಲೂಕುಗಳಿಗೆ ಅನುದಾನ ಒದಗಿಸುವಂತೆ ಮನವಿ ಮಾಡಲಾಗಿತ್ತು. ಇದಕ್ಕೂ ಮೌನ. ಮಹದಾಯಿ ಯೋಜನೆ, ಮೇಕೆದಾಟು ಯೋಜನೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳ ಯೋಚನೆ ಹಾಗೂ ಯೋಜನೆ ಎರಡೂ ಕೂಡ ಬಜೆಟ್ನಲ್ಲಿ ಅನುಷ್ಠಾನ ಆಗಿಲ್ಲ. 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಪೆರಿಫೆರಲ್ ರಿಂಗ್ ರೋಡ್, ಬೆಂಗಳೂರು ಕೆರೆಗಳ ಅಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಯೋಜನೆಗಳಿಗೆ ಒಟ್ಟು 11,485 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಕೋರಲಾಗಿತ್ತು. ಅದೇ ರೀತಿಯಲ್ಲಿ 15th ಪೇ ಕಮಿಷನ್ನ ಮಧ್ಯಂತರ ತೀರ್ಪಿನಂತೆ GST ಕಾಂಪನ್ಸೇಷನ್ 5,495 ಕೋಟಿ ರೂಪಾಯಿ ಬಾಕಿ ಬಿಡುಗಡೆ ಮಾಡದೆ ಕರ್ನಾಟಕಕ್ಕೆ ಆಘಾತವನ್ನು ನೀಡಿದಂಥ ಕೇಂದ್ರ ಬಜೆಟ್. ಜೈ ಹಿಂದ್.